ಶಾಸಕರ ರಾಜೀನಾಮೆಗೆ ಬಿಜೆಪಿ ಆಗ್ರಹ, ಶಾಸಕರ ನಡೆಗೆ ಆಕ್ರೋಶ. ಮತದಾನದಲ್ಲಿ 62% ಬಿಜೆಪಿಗೆ ಬಂದಿದೆ. ಜನರ ಪ್ರೀತಿ, ಕಾರ್ಯಕರ್ತರ ಶ್ರಮ ಇದಕ್ಕೆ ಕಾರಣ. ಈ ಫಲಿತಾಂಶ ಸ್ಥಳೀಯ ಶಾಸಕರ ವಿರುದ್ಧ ಇರುವ ಜನಾಭಿಪ್ರಾಯಕ್ಕೆ ಸಾಕ್ಷಿಯಾಗಿದೆ. ಅವರು ಯಲ್ಲಾಪುರ ಅಡಿಕೆ ಭವನದಲ್ಲಿ ನಡೆದ ಭಾರತೀಯ ಜನತಾ ಪಾರ್ಟಿ ಯಲ್ಲಾಪುರ ಮಂಡಳದಿಂದ ಸಂಸದರ ಅಭಿನಂದನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸ್ಥಳೀಯ ಶಾಸಕರು ತಕ್ಷಣ ರಾಜೀನಾಮೆ ನೀಡಿ ಜನಾದೇಶ ಪಡೆಯಲಿ. ಪಕ್ಷದಲ್ಲಿದ್ದು ಪಕ್ಷದ ವಿರುದ್ಧ ಕೆಲಸ ಮಾಡುವವರು ಅರ್ಥೈಸಿಕೊಂಡು ರಾಜೀನಾಮೆ ನೀಡಬೇಕು ಎಂದು ಹೇಳಿದರು. ಪ್ರತಿಯೊಬ್ಬರು ಮೋದಿ ಚುನಾವಣೆ ಪಕ್ಷದ ಚುನಾವಣೆ ಎಂದು ಕೆಲಸ ಮಾಡಿದ್ದೀರಿ. ತನ್ಮೂಲಕ ಮೋದಿಯವರ ಕೈ ಬಲಪಡಿಸಿದ್ದೀರಿ. ರಾಮ ಮಂದಿರದ ನಿರ್ಮಾಣ, ಕಾಶ್ಮೀರದ 360 ಕಾಯ್ದೆ ತೆರವು ಮಾಡಿದ್ದು ಅಷ್ಟು ಸುಲಭದ ಕೆಲಸವಲ್ಲ. ಜನ ಮೋದಿ ನಮ್ಮವರು ಎಂಬ ವಿಶ್ವಾಸದಲ್ಲಿ ಗೆಲ್ಲಿಸಿರುವುದನ್ನು ಮರೆಯದೆ ಕೆಲಸ ಮಾಡೋಣ. ಆಡಳಿತದಲ್ಲಿ ಮುಂದಿನ ಅಭಿವೃದ್ಧಿ ವೇಗ ಹೆಚ್ಚಲಿ. ಸಮಗ್ರವಾದ ಅಭಿವೃದ್ಧಿ ಮಾಡೋಣ. ಕಾಂಗ್ರೆಸ್ ಬೆಲೆ ಏರಿಕೆ ಸರ್ಕಾರವಾಗಿದೆ. ಎಲ್ಲೆಲ್ಲಿ ಏರಿಸಲು ಅವಕಾಶವಿದೆಯೋ ಎಲ್ಲಾ ಕಡೆ ಏರಿಸುವ ಮೂಲಕ ಭ್ರಷ್ಟಾಚಾರ ನಡೆಸುತ್ತಿದೆ. ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ಮೂಲಕ ಅಪರಾಧ ಹೆಚ್ಚಲು ಕಾಂಗ್ರೆಸ್ ಕಾರಣ. ಕೊಲೆ ಸುಲಿಗೆ ಕಂಡಲ್ಲಿ ನಮಾಜು ಮಾಡಲು ಅವಕಾಶ ಕೊಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷವಾಗಿ ಹೋರಾಟ ಮಾಡೋಣ. ಸಿದ್ದರಾಮಯ್ಯ, ಡಿಕೆಶಿ ರಾಜೀನಾಮೆ ನೀಡಲಿ, ನಾಯಕತ್ವ ಬದಲಾಗಲಿ ಎಂದರು. ಈ ಸಂದರ್ಭದಲ್ಲಿ ಶಿವಾನಿ ನರಸಾನಿ, ರಾಮು ನಾಯ್ಕ್, ಜಿಎನ್ ಗಾಂವ್ಕರ್, ಶಿವಣ್ಣ, ಚಂದ್ರಕಲಾ ಭಟ್, ಶ್ಯಾಮಲಿ ಪಾಟಣ್ಕರ್, ಶ್ರುತಿ ಹೆಗಡೆ, ರೇಖಾ ಹೆಗಡೆ, ರವಿ ಕೈಟಕರ್ ಇದ್ದರು. ಪ್ರಸಾದ್ ಹೆಗಡೆ ಸ್ವಾಗತಿಸಿದರು. ನಟರಾಜ್ ಗೌಡ ವಂದಿಸಿದರು. ನಗರದಲ್ಲಿ ಹೆಚ್ಚಿದ ಅನಧಿಕೃತ ಚಟುವಟಿಕೆ, ಸಾಂತ್ವನ ಮಹಿಳಾ ವೇದಿಕೆ ಕಳವಳ, ಕ್ರಮಕ್ಕೆ ಜನಪ್ರತಿನಿಧಿಗಳಿಗೆ ಮನವಿ. ನಗರದ ಸುತ್ತಮುತ್ತ ನಡೆಯುತ್ತಿರುವ ಅನಧಿಕೃತ ಚಟುವಟಿಕೆಗಳ ಕುರಿತು ಮಾಧ್ಯಮದಲ್ಲಿ ಬಂದಿರುವ ವರದಿಯನ್ನು ಗಮನಿಸಿರುವ ಸಾಂತ್ವನ ಮಹಿಳಾ ವೇದಿಕೆ ಕಳವಳ ವ್ಯಕ್ತಪಡಿಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕ ಭೀಮಣ್ಣ ಟಿ ನಾಯ್ಕ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದೆ. ಅಕ್ರಮ ಚಟುವಟಿಕೆಗಳನ್ನು ಹಾಗೂ ವಿದ್ಯಾರ್ಥಿಗಳನ್ನು ಸೇರಿ ಯುವಕ ಯುವತಿಯರಲ್ಲಿ ಹೆಚ್ಚುತ್ತಿರುವ ಮಾದಕ ದ್ರವ್ಯಗಳ ವ್ಯಸನಗಳನ್ನು ನಿಯಂತ್ರಿಸುವ ಅನಿವಾರ್ಯತೆ ಇದೆ. ಶಿರಸಿಯ ಕೇಂದ್ರ ಭಾಗದಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಕಾಂಪ್ಲೆಕ್ಸ್ನಲ್ಲಿ ಅನಧಿಕೃತ ವಾಸ್ತವ್ಯ, ಮಾದಕ ದ್ರವ್ಯ ಸೇವನಾ ಕೇಂದ್ರವಾಗುತ್ತಿರುವ ಬಗ್ಗೆ ಹಾಗೂ ದೇವಿಕೆರೆಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯರ ಪಡ್ಡೆ ಹುಡುಗರ ಅಸಭ್ಯ ವರ್ತನೆಗಳ ಕುರಿತು ಮಾಧ್ಯಮದಲ್ಲಿ ಬಂದಿರುವ ವರದಿಗೆ ಪ್ರತಿಯೊಬ್ಬ ನಾಗರಿಕರು ಸ್ಪಂದಿಸಬೇಕಾಗಿದೆ. ಇತ್ತೀಚೆಗೆ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿರುವ ನಗರದ ಮಧ್ಯಭಾಗದಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಕಾಂಪ್ಲೆಕ್ಸ್ನ ಆವರಣ ಮಾದಕ ದ್ರವ್ಯಗಳನ್ನು ಸೇರಿದಂತೆ ಕೆಲ ಅಕ್ರಮ ಚಟುವಟಿಕೆಗಳ ಕೇಂದ್ರವಾಗುತ್ತಿರುವುದು ಹಾಗೂ ಅನಾಥರು, ವೃದ್ಧರು ಮತ್ತು ಒಂಟಿ ಮಹಿಳೆಯರು ಅನಧಿಕೃತವಾಗಿ ಮಲಗುವ ಅಡ್ಡೆಯಾಗಿರುವುದು ತುಂಬಾ ಕಳವಳಕಾರಿಯಾಗಿದೆ. ಇದರೊಟ್ಟಿಗೆ ದೇವಿಕೆರೆಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯರ ಪಡ್ಡೆ ಹುಡುಗರ ಅಸಭ್ಯ ವರ್ತನೆಗಳು ಜನರಲ್ಲಿ ಹೇಸಿಗೆಯನ್ನು ಹುಟ್ಟಿಸುತ್ತಿದೆ. ಇದು ಆತಂಕಕಾರಿಯಾದ ಸಂಗತಿಯಾಗಿದೆ ಎಂಬುದು ವರದಿಯಾಗಿದೆ. ಈ ಸಂದರ್ಭದಲ್ಲಿ ಸಾಂತ್ವನ ಮಹಿಳಾ ವೇದಿಕೆಯ ಗೌರವ ಅಧ್ಯಕ್ಷ ಬಿಕೆ ವೀಣಾಜಿ, ಅಧ್ಯಕ್ಷೆ ಜ್ಯೋತಿ ಎಂಭಟ್, ಕಾರ್ಯದರ್ಶಿ ಶೈಲಜಾ ಗೋರ್ಮನೆ, ಖಜಾಂಚಿ ಮಧುಮತಿ ಹೆಗಡೆ, ಕಾನೂನು ಸಲಹೆಗಾರ್ತಿ ಪ್ಲಾವಿಯಾ ಜಗದೀಶ್ ಹಾಗೂ ಮಹಿಳಾ ಸಾಂತ್ವನ ಸಹಾಯವಾಣಿಯ ಸಿಬ್ಬಂದಿ ಸ್ಮಿತಾ ಮತ್ತು ಪಲ್ಲವಿ ಉಪಸ್ಥಿತರಿದ್ದರು. ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಪರ್ಕ, ದಾಸನಕೊಪ್ಪದ ಅಬ್ದುಲ್ ಎನ್ಐಎ ಅಧಿಕಾರಿಗಳ ವಶಕ್ಕೆ. ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಎನ್ನಲಾದ ಬನವಾಸಿ ಮೂಲದ ವ್ಯಕ್ತಿಯನ್ನು ಎನ್ಐಎ ಅಧಿಕಾರಿಗಳು ಮಂಗಳವಾರ ವಶಕ್ಕೆ ಪಡೆದುಕೊಂಡಿದ್ದಾರೆ. 5 ಅಧಿಕಾರಿಗಳಿರುವ ಎನ್ಐಎ ತಂಡ ದಾಳಿ ಮಾಡಿದ್ದು, ಶಿರಸಿ ತಾಲೂಕಿನ ದಾಸನಕೊಪ್ಪದ ಅಬ್ದುಲ್ ಸಕೂರ್ ಎಂಬ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಅಬ್ದುಲ್ ಸಕೂರ್ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಕೆಲವು ದಿನಗಳ ಹಿಂದೆ ಬಕ್ರೀದ್ ಆಚರಣೆಗಾಗಿ ಬನವಾಸಿಯ ದಾಸನಕೊಪ್ಪದ ನಿವಾಸಕ್ಕೆ ಆಗಮಿಸಿದ ಎನ್ನಲಾಗಿದೆ. ಈತನ ಮೇಲೆ ಆನ್ಲೈನ್ ಮೂಲಕ ಭಯೋತ್ಪಾದಕ ಸಂಘಟನೆ ಜೊತೆ ಸಂಪರ್ಕ ಹಾಗೂ ಪಾಸ್ಪೋರ್ಟ್ನಲ್ಲಿ ನಕಲಿ ದಾಖಲೆ ನೀಡಿದ ಆರೋಪವಿದ್ದು, ಬನವಾಸಿ ಪೊಲೀಸರ ಸಹಕಾರ ಪಡೆದು ಎನ್ಐಎ ದಾಳಿ ನಡೆಸಿ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬಳಿಕ ಬೆಂಗಳೂರಿಗೆ ಹೆಚ್ಚಿನ ವಿಚಾರಣೆಗೆ ಕರೆದೊಯ್ಯಲಾಗಿದೆ ಎನ್ನಲಾಗಿದೆ. ಇನ್ನು 2017ರಲ್ಲಿಯೂ ಈತನನ್ನು ಎನ್ಐಎದವರು ವಿಚಾರಣೆ ನಡೆಸಿದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಈ ವ್ಯಕ್ತಿಗೂ ಸಂಬಂಧವಿದೆ ಎನ್ನಲಾಗಿದ್ದು, ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ.